ಕೇಶವದೊಳಗೆ, ಆಮೇಲೆ ತಾರುಣ್ಯ ಒಳಗೆ ನಿಮ್ಮ ಕುಟುಂಬದೊಳಗೆ ಯಾರ್ದು ಹೆಚ್ಚು ಇನ್ಫ್ಲೂಯೆನ್ಸು ನಿಮ್ಮ ಬಗ್ಗೆ ಪ್ರೀತಿ ಮಮತೆ ಈಗೂ ಐತೆ ಏನ್ರಿ? ಒಂದೇದು ನನ್ನ ತಂದೆ ತುಂಬ ಪ್ರೀತಿ ಮಾಡ್ತಾರೆ. ಯಾಕಂದರೆ ಅವರ ರೀತಿ ನಾನು ಕೂಡ ಅಧ್ಯಾತ್ಮದ ಹಾದಿಯಲ್ಲಿ ಇದ್ದಿದ್ದರಿಂದ ನಾನು ಭಾಳ ಲೈಕ್ ಮಾಡ್ತಿದ್ರು ಅವರು. ಅಂಬರೀಷ್ ಮಠ ಇದು ಗುರುಸಿದ್ಧರ ಮಠದಾಗ ಬಿಟ್ಟವ್ರು ಅವರೇ. ಅಂಬರೀಷ್ ಮಠ ಕರ್ಕೊಂಡು ಹೋಗ್ತಿದ್ರು. ಅಲ್ಲಿ ಸೋಮೇಶ್ವರ ಬೆಟ್ಟ ಅಂತ ಅದಾರೆ ಪಕ್ಕದಲ್ಲಿ, ಅಲ್ಲಿ ಕರ್ಕೊಂಡೋಗಿ ನನಗೆ ವ್ಯಾಯಾಮ ಮಾಡಿಸ್ತಿದ್ರು, ದಂಡ ತೆಗೆಸಿದ್ರು, ಬೈಟಕ್ ತೆಗ್ತಿದ್ರು. ಇಲ್ಲೇ ಮಾಬಸವ ಗುಡ್ಡದೊಳಗೆ ಅಲ್ಲಿ ಬಸವೇಶ್ವರ ಗುಡಿ ಅಂತದ, ಅಲ್ಲಿ ಕರ್ಕೊಂಡು ಹೋಗ್ತಿದ್ರು. ಒಂದೊಂದು ಕೊಡ ಹೊತ್ಕೊಂಡು ಹತ್ತಿಸ್ತಿದ್ರು. ಅವ್ರಿಗೆ 2 ಕೊಡ ಹೊತ್ಕೊಂಡು ಹೋಗ್ತಿದ್ರು, ನನಗೆ 1 ಕೊಡ ಹತ್ತಿಸಿ ಅಲ್ಲಿ ಮ್ಯಾಗ ಗುಡ್ಡ ಏರಿಸಿ ಬಸವನ ಗುಡಿ ಅಭಿಷೇಕ ಮಾಡಿ ದಿನ ಬರ್ತಿದ್ವಿ. ಈಗ ಕನಿಷ್ಠ 3 ವರ್ಷ ಅದನ್ನು ನಾವು ಮಾಡಿದ್ವಿ. ಸೋಮೇಶ್ವರ ಬೆಟ್ಟಕ್ಕೆ ಹೋಗೋದು, ಮಾಬಸವ ಬೆಟ್ಟದೊಳಗೆ ಇದಕ್ಕೆ ಬಸವೇಶ್ವರಿಗೆ ಹೋಗಿದ್ರಿ. ಅವರು ನನಗೆ ಇಲ್ಲೇ ವ್ಯಾಯಾಮ ಶಾಲೆ ಇತ್ತು, ದತ್ತಾತ್ರೇಯ ವ್ಯಾಯಾಮ ಶಾಲೆ. ಹೌದಾ, ಅವರು ಘನಶ್ಯಾಮ್ ದಾಸ್ ರಾಠಿಯವರು, ಅವರು ಭಾಳ ಶಿಷ್ಯರು, ಅತ್ಯಂತ ಆಪ್ತರು ಅವರು. ಘನಶ್ಯಾಮ್ ದಾಸ್ ರಾಠಿಯವರನ್ನು ನಮ್ಮ ತಂದೆ ಮೊಣಕಾಲ ಮೇಲೆ ನಿಲ್ಲಿಸ್ಕೊಂಡು ಸುಮಾರು 1,000 ಬೆಟ್ಟಕ್ಕೆ ತಂದವರು. ಇದು ದಂಡ್ಸ್ ಅಷ್ಟು ಒಯ್ತಿದ್ರು. ಹೀಗಾಗಿ ನನಗೂ ಕೂಡ ವ್ಯಾಯಾಮದ ಮತ್ತು ಯೋಗದ ಸಾಧನೆ ಮಾಡಿಸ್ಲಿಕ್ಕೆ ನಮ್ಮ ತಂದೆಯವರೇ ಪ್ರಮುಖ ಕಾರಣ. ಮತ್ತು ಅವ್ರು ನನಗೆ ಸಿದ್ದು ಕೃಷ್ಣಮೂರ್ತಿಯವರನ್ನು ಪರಿಚಯ ಮಾಡಿಸಿದವರು ಅವರ, ಓಶೋವ್ರನ್ನ ಪರಿಚಯ ಮಾಡಿಸಿದವರು ಅವರ, ಸ್ವಾಮಿ ನಿತ್ಯಾನಂದರು, ಸ್ವಾಮಿ ಮುಕ್ತಾನಂದರು, ಹೀಗೆ ಈ ರಮಣ ಮಹರ್ಷಿ ಭಾಳ ಎಲ್ಲ ಆಶ್ರಮಕ್ಕೆ ಕರ್ಕೊಂಡು ಹೋಗಿ ನನಗೆ ಇಂಟ್ರೊಡ್ಯೂಸ್ ಮಾಡಿದವರು ಅವರು. ಹೀಗಾಗಿ ಅವರು ಅಧ್ಯಾತ್ಮದ ಹಾದಿಯಲ್ಲಿ ಮುನ್ನಡೆಯಲಿಕ್ಕೆ ಅವರೇ ಮೂಲ ಕಾರಣ. ಪ್ರಾರಂಭದಲ್ಲಿ ನಿತ್ಯಶರಣರು, ಆಮೇಲೆ ಮುಂದೆ ಬರ್ತಾ ಬರ್ತಾ ನಮ್ಮ ತಂದೆ ಕರ್ಕೊಂಡು ಹೋದ್ರು. ಮುಂದೆ ನೆಕ್ಸ್ಟ್ ಯೋಗ ವಿದ್ಯೆಯನ್ನು ಕೊಟ್ಟವರು ಸನ್ನೆಲ್ಲಪ್ಪನವರು. ಹೋದಾಗ ಕರ್ನಾಟಕ ಯೂನಿವರ್ಸಿಟಿ ಹೋದಾಗ ಅವ್ರು ಕೊಟ್ಟರು. ಆ ನಂತರ 1, 2 ಲೋನಾವಳ ಅದು ಇದು ಅಂತ ಹುಡುಕಾಡ್ತಾ ಹೋದ್ವಿ. ಇನ್ನು ಇದಕ್ಕಿಂತ ಮುಂಚೆಗೆ ಅಂತಂದ್ರೆ ನನ್ನ ಬಾಲ್ಯದ ಇದು ಅಂತಂದ್ರೆ ಒಳ್ಳೆ ಶಾಲೆ ಅಂತ ಬಂತು ಸರ್. 1ರಿಂದ 4 ಸರ್ಕಾರಿ ಇದು ಶಾಲೆ, 5ರಿಂದ 7 ಒಳ್ಳೆ ಶಾಲೆ ಒಳಗೆ 3ನೇ ನಂಬರ್ ಶಾಲೆ ಅಂತ ಇದ್ರು. ಅಲ್ಲಿ ಬಂಡಿ ಭಟ್ರಸ್ ಅವರು, ಮಠ್ಸ್ ಅವರು, ಬೆಟಗೇರಿ ಸರು, ಆನಂತರ ಪಟ್ವೇಗಾರ್ ಗುರು ಬರ್ತಾರೆ. ನನ್ನ ಮ್ಯಾಗ ಅತ್ಯಂತ ಪ್ರಭಾವ ಬೀರಿದ ವ್ಯಕ್ತಿ ಪಟ್ವೇಗಾರ್ ಅವರು. ನನಗೆ ಮುಸ್ಲಿಮದ ಎಂದೂ ಅನಿಸಿಲ್ಲ. ಅವರು ಮುಸ್ಲಿಮರು ಏನೇನು ಇದು ಮುಸ್ಲಿಮ್ಸ್ ಸರ್. ಅವ್ರು ಇಂಗ್ಲಿಷ್ ಗುರುಗಳು. ಅವರು ಇಷ್ಟು ಚಂದ ಕಲಿಸ್ತಿದ್ರು. ಮತ್ತು ಅವಾಗ ಶಿಕೋಣಿ ಅಂತ ಕಲಿಸ್ತಿದ್ರು. ಬುಡ್ಡಿ ತೋಡ್ ಹಾಕಿದ್ರು. ಅಲ್ಲಿ 3ನೇ ನಂಬರ್ ಸಾಲಿಗೆ ಹೋಗಿ ರಾತ್ರಿ ಅಲ್ಲೇ ಮುಗಿದ್ವಿ ಎಷ್ಟೊಂದು ಕೂಡ. ಬಂಡಿ ಭಟ್ರಸ್ ಅವರು, ಪಟೇಗರ್ ಸರ್ ನಮ್ಮ ಮ್ಯಾಗ ಭಾಳ ಕಾಯಿ ತಗೊಂಡು ನಾ ಇದು ಮಾಡೋರು. ನಮ್ಮ ತಂದೆ ಯೋಗ ಕಲಿಸ್ತಿದ್ರು ನನಗೆ. 7ನೇ ತಿದ್ದಾಗಿದ್ದು, 7ನೇ ತಿದ್ದಾಗ ಯೋಗ ಕಲಿಸ್ತಿದ್ರಲ್ಲ, ನಾನು ಯೋಗ ಮಾಡ್ತಿದ್ದೆ ನಶಿನಾಗ. ಅವರು ನಶಿನಾಗ 3:30 ಗಂಟೆಗೆ ನನಗೆ ಬಸವರು 1 ತಾಸು ನೀ ಯೋಗ ಮಾಡ್ಬಗಣೆ. ಆ ನಂತರ 4:15 ಶಿಕೊಂಡು ನಿಪ್ಪೋದು ಅಂತಿದ್ರು. 1 ತಾಸು ನಾ ಯೋಗ ಮಾಡೋದು ನೋಡಿಕೊಂಡು ನೀವು ಒಬ್ಬನೇ ಮಾಡಬೇಡ, ಇನ್ಮೇಲೆ ಒಟ್ಟರು ಕಲಿಸೋದ್ರು. ಒಟ್ಟರು ಕಲಿಸೋದ್ರ ಮೇಲೆ ಅದ್ರ ಪರಿಣಾಮ ಅವ್ರ ಮೇಲೆ ಅದು ನೋಡಿ ಒಟ್ಟು ಸರ್ ಕುಡ್ಕೊಂಡು ನಮಗೆ ಕಲಿಸೋದ್ರು ಅವರು. ನಾ 7ನೇ ತಿದ್ದಾಗ ಸರಿದು. ಹಿಂಗಾಗಿ ಅವರು ಬಸವರಾಜ್ ಗುರುಜಾಗೇನೆ ಈಗ ಗುರುಜಾಗೇನೆ ಅಂತಿದ್ರು. ಅದು ರೂಢಿ ಆಗ್ಬಿಡ್ತದ್ದು. ಇದು ಕೊಳ್ಳಿ ಶಾಲೆ ಅನುಭವ ಸರ್. ಅದು ಎದಕ್ಕೆ ಪಟ್ವೇಗಾರ್ ಗುರುಗಳು ಮಾತ್ರ ಅಚ್ಚಳಿಯದ ವ್ಯಕ್ತಿತ್ವವನ್ನು ನಾನು ಇದ್ರೊಳಗೆ ಅವ್ರ ಪ್ರಭಾವ ನನ್ನ ಮ್ಯಾಗ ಆಗಿದೆ. ಯಾಕಂದ್ರೆ ನನ್ನಲ್ಲಿನ ಯೋಗದ ಪಾಂಡಿತ್ಯವನ್ನು ಅರ್ಥ ಮಾಡಿಕೊಂಡು ಅವರು ನನ್ನ ಸಹಪಾಠಿಗಳಿಗೆ ಹೇಳಿಕೆ ಹಿಡಿದು ಅಟ್ಟ ಅಲ್ದ 1ನೇ ನಂಬರ್ ಶಾಲೆ, 3ನೇ ನಂಬರ್ ಶಾಲೆ, 5ನೇ ನಂಬರ್ ಶಾಲೆ ಒಟ್ಟರು ಕರೆಸ್ಕೊಂಡು ಅವರಿಗೆ ಶಿಕ್ಷಕರಿಗೋಸ್ಕರ ನಾನು ಗಣಿತ ಕ್ಯಾಪ್ ಮಾಡಿದ್ರು. 7ನೇ ತಿದ್ದಾಗ ಮುಂದೆ